ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮಂಜುಳಾ ಎಜುವರ್ಸ್. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಅದರೊಳಗೆ ಅಭ್ಯಾಸ 3.1ರಲ್ಲಿ ಮೇನ್ ಕ್ವಶನ್ 1ರೊಳಗೆ ಮೊದಲನೆಯ ಪ್ರಶ್ನೆಯನ್ನು ಹಿಂದಿನ ವಿಡಿಯೋದಲ್ಲಿ ಬಿಡಿಸಿದ್ದೀವಿ. ಈಗ ಎರಡನೆಯ ಪ್ರಶ್ನೆಯನ್ನು ನೋಡೋಣ. 5 ಪೆನ್ಸಿಲ್ ಮತ್ತು 7 ಪೆನ್ನುಗಳ ಒಟ್ಟು ಬೆಲೆ ₹50. ಹಾಗೆಯೇ 7 ಪೆನ್ಸಿಲ್ ಮತ್ತು 5 ಪೆನ್ನುಗಳ ಒಟ್ಟು ಬೆಲೆ 46. ಪ್ರತಿಯೊಂದು ಪೆನ್ಸಿಲಿನ ಹಾಗೂ ಪೆನ್ನಿನ ಬೆಲೆಗಳನ್ನು ಕಂಡುಹಿಡಿಯಿರಿ ಅಂತ ಹೇಳ್ಯಾರ. ಈಗ ಸಮೀಕರಣಗಳನ್ನು ಬರ್ಕೊಳ್ಳೋಣ. ಏನು ಬರ್ತವೆ ಪ್ರಶ್ನೆಯ ಪ್ರಕಾರ ಏನು ಬರ್ಕೊಳ್ಳೋಣ. ಒಂದು ಪೆನ್ಸಿಲಿನ ಬೆಲೆ ಏನಂತ ತಗೊಳ್ಳೋಣ, ಎಕ್ಸ್ ಆಗಿರಲಿ ಅಂತ ತಗೊಳ್ಳೋಣ. ಒಂದು ಪೆನ್ನಿನ ಬೆಲೆ ವಾಯ್ ಆಗಿರಲಿ ಅಂತ ತಗೊಳ್ಳೋಣ. ಈಗ ಪ್ರಶ್ನೆಯ ಪ್ರಕಾರ ಪ್ರಶ್ನೆ ಒಳಗೆ ಏನು ಹೇಳ್ಯಾರ, 5 ಪೆನ್ಸಿಲು 7 ಪೆನ್ನುಗಳ ಒಟ್ಟು ಬೆಲೆ 50 ಅಂತ ಹೇಳ್ಯಾರ. ಅಂದರೆ ಏನಾಗ್ತೈತಿ ಪ್ರಶ್ನೆಯ ಪ್ರಕಾರ 5x + 7y = ಎಷ್ಟು, 50. ಹೌದಾ. ಅದೇ ರೀತಿ 7 ಪೆನ್ನು 5 ಪೆನ್ಸಿಲಿನ ಬೆಲೆ ಎಷ್ಟಾಗ್ತತಿ, 46. ಅಂದರೆ ಏನಾಗ್ತತಿ 7x + 5y = ಎಷ್ಟು, 46. ಇದನ್ನು ಏನು ಮಾಡೋಣ, ಸಮೀಕರಣ 1 ಅಂತ ತಗೊಳ್ಳೋಣ, ಇದನ್ನು 2 ಅಂತ ತಗೊಳ್ಳೋಣ. ಹೌದಾ. ಈಗ ಏನು ಮಾಡಬೇಕು, ನಾವು ಕೋಷ್ಟಕವನ್ನು ರಚಿಸ್ಕೊಂಡು ಅದು ನಕ್ಷೆಯ ಮೂಲಕ ಪರಿಹಾರನ ಕಂಡುಹಿಡ್ಕೋಬೇಕು. ಈಗ ಮೊದಲಿಗೆ ಕೋಷ್ಟಕವನ್ನು ರಚಿಸ್ಕೊಳ್ಳೋಣ. ಕೋಷ್ಟಕಗಳನ್ನು ರಚಿಸ್ಕೊಳ್ಳೋಕ್ಕಿಂತ ಮುಂಚೆ ನಾವೇನು ಮಾಡಬೇಕು, ವಾಯ್ ಎಷ್ಟು ಬರ್ತೈತಿ ಅಂತ ಕಂಡುಹಿಡ್ಕೋಬೇಕು. ಈಗ ಮೊದಲನೇ ಸಮೀಕರಣವನ್ನು ತೊಗೊಂಡ್ರೆ ಏನಾಗ್ತದೆ ನಮ್ಗೆ, 5x + 7y = ಏನಾಗ್ತತಿ, 50 ಆಗ್ತೈತಿ. 7y = 50 - 5x, y ಏನಾಗ್ತತಿ 50 - 5x ಭಾಗಿಸು 50 - 5x ಭಾಗಿಸು 7 ಅಂತ ಆಗ್ತೈತಿ. ಅದೇ ರೀತಿ ಎರಡನೇ ಸಮೀಕರಣವನ್ನು ತೊಗೊಂಡ್ರೆ 7x + 5y = 46 ಅಂತ ಆಗ್ತೈತಿ. ಈಗ y ಏನಾಗ್ತೈತಿ, 5y = 46 - 7x, y = 46 - 7x ಭಾಗಿಸು 5 ಅಂತ ಆಗ್ತೈತಿ. ಈಗ ವಾಯನ್ನು ಕಂಡು ಹಿಡ್ಕೊಂಡ್ವಿ. ಈಗ ಏನು ಮಾಡಬೇಕು, ಕೋಷ್ಟಕನ ರಚಿಸಬೇಕು. ಈಗ ಕೋಷ್ಟಕನ ಹಾಕೊಂಡ್ವಿ. ಈಗ ಕೋಷ್ಟಕದೊಳಗೆ x = ಏನು ಹಾಕ್ತೇನೆ ನಾನು, 3 ಹಾಕ್ತೀನಿ. 3 ಹಾಕಿದ್ರೆ ಏನಾಗ್ತೈತಿ, y 5 ಆಗ್ತೈತಿ. ಅಂದ್ರೆ 50 - 5 × 3 ಭಾಗಿಸು 7 ಆಗ್ತೈತಿ. 5 × 3 = 15, 50ರೊಳಗೆ 15 ಕಳಿಬೇಕು, 35 ಬರ್ತೈತಿ. 35ನ್ನು 7ರಿಂದ ಭಾಗಿಸಿದ್ರೆ 5 ಬರ್ತೈತಿ. ಅದೇ ರೀತಿ ಏನು ಮಾಡ್ತೇನೆ ನಾನು, 10ಅನ್ನು ಹಾಕ್ತೀನಿ. 10ಅನ್ನು ಹಾಕಿದಾಗ ಏನಾಗ್ತೈತಿ, 0 ಆಗ್ತೈತಿ. ಅದೇ ರೀತಿ ಎರಡನೆಯ ಸಮೀಕರಣದೊಳಗೆ x ಬೆಲೆ 3ಅನ್ನು ಹಾಕಿದರೆ ಏನಾಗ್ತೈತಿ, 5 ಬರ್ತೈತಿ. y ಬೆಲೆ 8ಅನ್ನು ಹಾಕಿದರೆ -2 ಬರ್ತೈತಿ. ನೀವು ಯಾವುದೇ 2 ಅಥವಾ 3 ಪಾಯಿಂಟ್ಸ್ನ ತೊಗೊಂಡು ಏನು ಮಾಡ್ಬೋದು, ಕಂಡು ಹಿಡ್ಕೋಬೋದು ಕೋಷ್ಟಕದೊಳಗೆ. ಅದೇ ರೀತಿ ಬೇರೆ ಬೇರೆ ಎಲ್ಲ ವ್ಯಾಲ್ಯೂನು 0ದಿಂದ 10ರೊಳಗೆ ಹಾಕಿ ನೋಡ್ರಿ. ನಿಮ್ಗೆ ಯಾವುದು ಇದು ಎಲ್ಲನೂ ಏನು ಮಾಡಿರಿ, ನಕ್ಷೆದೊಳಗೆ ಗುರುತಿಸ್ರಿ. ಆಯಿತಾ. ಈಗ ನಕ್ಷೆ ಗುರುತಿಸಿದ್ರೆ ಏನಾಗ್ತೈತಿ, ಎಕ್ಸ್ ಮತ್ತು y ಯಾವ ಪಾಯಿಂಟ್ಸ್ ಒಳಗೆ ಬರ್ತಾವೆ, 3 ಮತ್ತು 5ರೊಳಗೆ ಬರ್ತಾವೆ. ಯಾಕಂದರೆ ಇಲ್ಲೇ ನೋಡಿರಿ, ನಿಮ್ಮ ಕೋಷ್ಟಕದೊಳಗೆ ಗೊತ್ತಾಗ್ಬಿಡ್ತೈತಿ. ಇಲ್ಲೇ 3 ಮತ್ತು 5ರೊಳಗೆ ಬಂದೈತಿ. ಇಲ್ಲೇ 3 ಹಾಕಿದಾಗ 5 ಬಂದೈತಿ. ಇಲ್ಲೇ ನಮ್ಗೆ ಗೊತ್ತಾಗ್ಬಿಡ್ತೈತಿ. ಆದರೆ ಏನು ಹೇಳ್ಯಾರ ಅವರು, ನಕ್ಷೆಯ ಮೂಲಕ ಪರಿಹಾರಗಳನ್ನು ಕಂಡುಹಿಡಿಯಿರಿ ಅಂತ ಹೇಳ್ಯಾರ. ಅದಕ್ಕೋಸ್ಕರ ಏನು ಮಾಡಬೇಕು, ನಕ್ಷೆ ಒಳಗೆ ಈ ಪಾಯಿಂಟ್ಸ್ನ ಹಾಕಿ ಕಂಡುಹಿಡ್ಕೋಬೇಕು. ಈಗ ಏನು ಅರ್ಥ ಆಯ್ತು ಈಗ ನಮ್ಗೆ ನಕ್ಷೆದೊಳಗೆ ಏನು ಸಿಕ್ತು, XY ಅಂದರೆ ಯಾವ ಪಾಯಿಂಟ್ಸ್ ಒಳಗೆ ಸಿಕ್ತು, 3 ಮತ್ತು 5ರೊಳಗೆ ಸಿಕ್ತು. ನಮಗೇನು ಹೇಳ್ಯಾರ ಅವರು, ಒಂದು ಪೆನ್ನಿನ ಬೆಲೆ ಮತ್ತು ಒಂದು ಪೆನ್ಸಿಲಿನ ಬೆಲೆ ಕಂಡುಹಿಡಿಯಿರಿ ಅಂತ ಹೇಳ್ಯಾರ. ಓಕೆ. ಈಗ ನಾವು ನಕ್ಷೆ ಹಾಕಿದರೆ ಏನು ಬಂದು ನಮಗೆ ಪಾಯಿಂಟ್ಸು, XY ಎಲ್ಲಿ ಬಂದವು, 3 ಮತ್ತು 5ರೊಳಗೆ ಬಂದವು. ಹೌದಾ. ಅಂದ್ರೆ ಅಲ್ಲೇ ರೇಖೆಗಳು ಏನು ಮಾಡಿದ್ವು, ಛೇದಿಸಿದ್ವು. ಆದ್ದರಿಂದ ನಾವೇನು ಬರಿಬೋದು, ಒಂದು ಪೆನ್ಸಿಲಿನ ಬೆಲೆ ಏನಂತ ತೊಗೊಂಡೇವೆ ನಾವು, ಎಕ್ಸ್ ಅಂತ ತೊಗೊಂಡೇವೆ. ಆದ್ದರಿಂದ ಎಕ್ಸ್ ಅಂದ್ರೆ ಏನು ಬಂತು, 3 ಬಂತು. 3 ಪೆನ್ಸಿಲಿನ ಬೆಲೆ ಆಗ್ತೈತಿ. ಪೆನ್ನಿನ ಬೆಲೆ ಏನಂತ ತೊಗೊಂಡೇವಿ, ವಾಯ್ ಅಂತ ತೊಗೊಂಡೇವಿ. ಒಂದು ಪೆನ್ನಿನ ಬೆಲೆ ಏನಾಗ್ತೈತಿ, 5 ಆಗ್ತೈತಿ. ಆದ್ದರಿಂದ ಒಂದು ಪೆನ್ಸಿಲಿನ ಬೆಲೆ x = 3 ರೂಪಾಯಿ, ಒಂದು ಪೆನ್ನಿನ ಬೆಲೆ y = 5 ರೂಪಾಯಿ. ಈ ರೀತಿ ಏನು ಮಾಡ್ಬೋದು, ನಾವು ಪರಿಹಾರಗಳನ್ನು ಕಂಡುಹಿಡಿಬೇಕು.